ಬಂಗ್ಲೆಗುಡ್ಡದಲ್ಲಿ 2ನೇ ದಿನವೂ ನಡೆದ ಎಸ್ಐಟಿ ಶೋಧ. ಇಂದು ಮತ್ತೆರಡು ಅವಶೇಷಗಳು ಪತ್ತೆ, 2 ಬುರುಡೆ ಮೂಳೆಗಳು ಪತ್ತೆ. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ, ಹೆಜ್ಜೆ ಹೆಜ್ಜೆಗೂ ಕಣ್ಣಿಗೆ ರಾಚುವ ಗುಂಡಿಗಳು. ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರ ಸರ್ಕಸ್. ಬೆಂಗಳೂರಲ್ಲಿ ರಸ್ತೆ ಗುಂಡಿ ರಿಪೇರಿ ಯಾವಾಗ? ಪಬ್ಲಿಕ್ ಟಿವಿಯಲ್ಲಿ ರಿಯಾಲಿಟಿ ಚೆಕ್ನಲ್ಲಿ ಕಂಡಿದ್ದೇನು? ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಂಗ್ಲೆಗುಡ್ಡದಲ್ಲಿ 2ನೇ ದಿನವೂ ಶೋಧ ನಡೆದಿದೆ. ಎಸ್ಐಟಿ ತನಿಖಾಧಿಕಾರಿ ನೇತೃತ್ವದಲ್ಲಿ ಶೋಧ ಆಗಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ಅಧಿಕಾರಿಗಳ ತಂಡ ಶೋಧವನ್ನು ನಡೆಸಿದೆ. ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ ಅಧಿಕಾರಿಗಳ ತಂಡದಿಂದ ಶೋಧ ಕಾರ್ಯದ ವೇಳೆ ಹಾಜರಾಗಿದ್ರು. ಬಂಗ್ಲೆಗುಡ್ಡದ ಅಸ್ಥಿಪಂಜರ ರಹಸ್ಯ ಎಸ್ಐಟಿ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ನಿನ್ನೆ ಬಂಗ್ಲೆಗುಡ್ಡದ 5 ಸ್ಥಳದಲ್ಲಿ 5 ತಲೆಬುರುಡೆ ಮತ್ತು 113 ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದೆ. ಪತ್ತೆಯಾಗಿರುವ ಎಲ್ಲಾ ಬುರುಡೆ ಮತ್ತು ಮೂಳೆಗಳು ಮೇಲ್ನೋಟಕ್ಕೆ ಪುರುಷರದ್ದು ಅಂತ ತಜ್ಞರು ಹಾಗೂ ವೈದ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಹಜರ್ ಸಂದರ್ಭ ಎಸ್ಐಟಿ ತಂಡದಲ್ಲಿದ್ದ ತಜ್ಞ ವೈದ್ಯರು ಮೂಳೆಗಳು ಪುರುಷರದ್ದು ಅಂತ ಅಂದಿದ್ದಾರೆ. ಎಫ್ಎಸ್ಎಲ್ ತನಿಖೆಯ ಬಳಿಕ ಇನ್ನಿತರೆ ಮಾಹಿತಿ ಸಿಗಲಿದೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದ್ವು. ತಲೆಬುರುಡೆ ಹಾಗೂ ಅವಶೇಷಗಳು ಪತ್ತೆಯಾದಲ್ಲಿ ಹಗ್ಗ, ಬಟ್ಟೆ, ಮರಕ್ಕೆ ಕಟ್ಟಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪ ಪ್ರಕರಣದಲ್ಲಿ ಆರೋಪಿ ಚಿನ್ನಯ್ಯನನ್ನು ಇಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಈ ಹಿಂದೆ ನೀಡಿದ್ದ ಹೇಳಿಕೆಗೆ ಹೆಚ್ಚುವರಿ ಹೇಳಿಕೆ ಸೇರ್ಪಡೆ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಕಳೆದ ಸೆಪ್ಟೆಂಬರ್ 6ರಂದು ಬೆಳ್ತಂಗಡಿ ನ್ಯಾಯಾಲಯ ನ್ಯಾಯಾಂಗನ ಬಂಧನಕ್ಕೆ ಒಪ್ಪಿಸಿದ್ರು. ಶಿವಮೊಗ್ಗ ಜೈಲಿಗೆ ಆರೋಪಿ ಚಿನ್ನಯ್ಯನನ್ನ ಕಳಿಸಲಾಗಿತ್ತು. ಭದ್ರತೆ ದೃಷ್ಟಿಯಿಂದ ಶಿವಮೊಗ್ಗಕ್ಕೆ ರವಾನೆ ಮಾಡಲಾಗಿತ್ತು. ಇಂದು ಅಲ್ಲಿಂದ ಕರೆತಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯನನ್ನು ಎಸ್ಐಟಿ ವಿಚಾರಣೆ ನಡೆಸಿದೆ. ಸೌಜನ್ಯಳ ಮಾವ ವಿಠ್ಠಲ್ ಗೌಡ ವಿರುದ್ಧ ಎಸ್ಐಟಿಗೆ ಧರ್ಮಸ್ಥಳ ಗ್ರಾಮಸ್ಥರಿಂದ ದೂರು ಕೊಡಲಾಗಿದೆ. ಧರ್ಮಸ್ಥಳ ಗ್ರಾಮಸ್ಥ ಸಂದೀಪ್ ರೈ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ವಿಠ್ಠಲ್ ಗೌಡರಿಂದ ಎಸ್ಐಟಿ ತನಿಖೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಎಸ್ಐಟಿ ಯಾವುದೇ ಮಾಹಿತಿ ನೀಡದೇ ಇದ್ರು ವಿಡಿಯೋ ಹರಿಬಿಟ್ಟು ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ವಿಠ್ಠಲ್ ಗೌಡ ಹಿಂದೆ ಕೆಲ ವ್ಯಕ್ತಿಗಳು ಸೇರಿಕೊಂಡು ಷಡ್ಯಂತ್ರ ಮಾಡ್ತಿದ್ದಾರೆ. ವಿಚಾರಣೆ ಮುಗಿಸಿ ಹೊರಗೆ ಬಂದ ಬಳಿಕ ಯೂಟ್ಯೂಬ್ಗಳಿಗೆ ಸಂದರ್ಶನ ಕೊಟ್ಟಿದ್ದಾರೆ. ಈ ಮೂಲಕ ತನಿಖೆಯ ಹಾದಿ ತಪ್ಪಿಸೋಕೆ ವಿಠ್ಠಲ್ ಗೌಡ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗ್ರಾಮಸ್ಥರು ನೀಡಿರುವ ದೂರನ್ನ ಎಸ್ಐಟಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ. ಬರ್ಬರ್ತಾ ಬೆಂಗಳೂರು ಗುಂಡಿಯೂರಾಗಿ ಬದಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಕಾರವಾರು ಇನ್ನೂ ಮುಗಿಯುವಂತೆ ಕಾಣ್ತಿಲ್ಲ. ರಾಷ್ಟ್ರಮಟ್ಟದಲ್ಲೂ ಕೂಡ ಬೆಂಗಳೂರು ಗುಂಡಿಗಳದ್ದೇ ಸುದ್ದಿ ಆಗ್ತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ಬಣತ್ತೂರು, ವರ್ತೂರು ರಸ್ತೆ ಗುಂಡಿಮಯವಾಗಿದ್ದು ಹೆಚ್ಚು ಟೆಕ್ಕಿಗಳು, ಉದ್ಯಮಿಗಳು ಓಡಾಡುವಂತಹ ರಸ್ತೆ ಅಧ್ವಾನದಿಂದ ಕೂಡಿದೆ. ನೆಲಗೆದರನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳೇ ತುಂಬಿ ಹೋಗಿದೆ. 30 ವರ್ಷ ಆದರೂ ಕೂಡ ನೆಲಗೆದರಹಳ್ಳಿ ರಸ್ತೆಗಳು ಅಭಿವೃದ್ಧಿ ಕಂಡಿಲ್ಲ ಅಂತ ಹೇಳಿ ಸ್ಥಳೀಯರು ಕಿಡಿಕಾರಿದ್ದಾರೆ. ನಾನೀಗ ಎಚ್.ಎಸ್.ಆರ್ ಲೇಔಟ್ನಿಂದ ಸರ್ಜಾಪುರಕ್ಕೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿದ್ದೇನೆ. ಪ್ರಮುಖವಾಗಿ ಐಟಿ ಜನ ತುಂಬ ಹೆಚ್ಚಾಗಿ ಓಡಾಡುವಂಥ ಜಾಗ ಇದು. ಸರ್ಜಾಪುರಕ್ಕೆ ಹೋಗುವಂಥ ರಸ್ತೆಯ ಪರಿಸ್ಥಿತಿ ಅಧ್ವಾನದಲ್ಲಿ ಅಧ್ವಾನ ಆಗಿದೆ. ಪಣತ್ತೂರು, ವರ್ತೂರು ಕಡೆ ಹೋಗುವಂತಹ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ನಿಜಕ್ಕೂ ಕೂಡ ಈ ರಸ್ತೆಯಲ್ಲಿ ವೆಹಿಕಲ್ಸ್ಗಳು ಓಡಾಡಬೇಕು ಅಂದರೆ ಜೀವ ಕೈಯಲ್ಲಿ ಇಟ್ಕೋಬೇಕು, ಅಷ್ಟರ ಮಟ್ಟಿಗೆ ಅಧ್ವಾನ ಆಗಿದೆ. ಸೊ ಅದೆಲ್ಲವೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಇದೇ ರಸ್ತೆಯಲ್ಲೇ ವಾಹನ ಸವಾರರು ಹಾದು ಹೋಗಬೇಕು. ಒಂದು ಸ್ವಲ್ಪ 2 ವೀಲರ್ಗಳು ಬ್ಯಾಲೆನ್ಸ್ ತಪ್ಪಿದ್ರೂ ಕೂಡ ಕೆಳಗೆ ಬೀಳುವಂತಹ ಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ನೆಲಗದರಹಳ್ಳಿಯಲ್ಲಿ ಇದ್ದೇನೆ. ನೋಡಬಹುದಾಗಿದೆ ಈ ಒಂದು ನೆಲಗದರಹಳ್ಳಿಯಲ್ಲಿರ್ತಕ್ಕಂತಹ ಮುಖ್ಯ ರಸ್ತೆ ಯಾವ ರೀತಿ ಗುಂಡಿಗಳಿಂದ ಕೂಡಿದೆ ಎನ್ನುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇಲ್ಲಿ 50 ಮೀಟರ್ವರೆಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇದೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಬ್ರ್ಯಾಂಡ್ ಗುಂಡಿಗಳು ರಾರಾಜಿಸ್ತಾ ಇದೆ. ಪ್ರತಿನಿತ್ಯವೂ ಸಾವಿರಾರು ವಾಹನಗಳು ಓಡಾಡುವ ಮುಖ್ಯ ರಸ್ತೆಯಾದ ಗೊರಗುಂಟೆಪಾಳ್ಯ ಟು ಯಶವಂತಪುರ ರಸ್ತೆ ಅಧ್ವಾನ ಆಗಿ ಹೋಗ್ಬಿಟ್ಟಿದೆ. ಗುಂಡಿಗಳನ್ನ ತಪ್ಪಿಸಿ ಓಡಾಡೋದೇ ದೊಡ್ಡ ಸವಾಲಾಗಿದೆ. ಇನ್ನು ಕೆಆರ್ ಮಾರ್ಕೆಟ್ನಲ್ಲಿ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ. ಕೇವಲ ಗುಂಡಿಗಳು ಮಾತ್ರವಲ್ಲ, ಫುಟ್ಪಾತ್ ಕೂಡ ಅಧ್ವಾನಗೊಂಡಿದೆ. ಮಲ್ಲೇಶ್ವರದ ಮಂತ್ರಿ ಮಾಲ್ ಬಳಿ ಫುಟ್ಪಾತ್ ಮೇಲೆ ಓಡಾಡುವ ಜನರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಎಲ್ಲ ಕಡೆ ಅಗೆದು ರಸ್ತೆಗೆ ಮಣ್ಣನ್ನು ಸುರಿದು ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾರೆ. ಜನ ಕೊಂಚ ಯಾಮಾರಿದ್ರೂ ಕೂಡ ಆಸ್ಪತ್ರೆಗೆ ದಾಖಲಾಗುವ ಸ್ಥಿತಿ ಎದುರಾಗಿದೆ. ರಸ್ತೆ ಗುಂಡಿ ಮಾತ್ರ ಅಲ್ಲದೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕೂಡ ನರಕ ದರ್ಶನ ಮಾಡಿಸ್ತಿದೆ. ಬೆಳಂದೂರು, ಮಾರತ್ತಹಳ್ಳಿ, ಕಾಡುಬೀಸನಹಳ್ಳಿ, ಎಕೋಸ್ಪೇಸ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗುತ್ತಲೇ ಇರುತ್ತೆ. ಇದು ಫುಟ್ಪಾತ್ ಇದು. ಸೊ ಹಾಗಾಗಿ ಇಲ್ಲಿ ಬಂದು ನಿಂತಿದ್ದೀನಿ. ಎಷ್ಟೋ ಟೈಮಿಂದ ಇದು ಇದೇ ರೀತಿ ಕಾಮಗಾರಿ ನಡೀತಾನೆ ಇದೆ. ಇವರು ಕಾಮಗಾರಿ ಮುಗಿಯುವಂತ ಹಂತಕ್ಕೆ ಗೊತ್ತಿಲ್ಲ. ಸೊ ಯಾವತ್ತು ಮುಗಿಯುತ್ತೆ ಏನು ಅನ್ನುವಂಥದ್ದು ಗೊತ್ತಿಲ್ಲ.
ಬೆಂಗಳೂರು ರಸ್ತೆ ಗುಂಡಿಗಳಿಂದ ಗಂಡಾಂತರ ಎದುರಾಗಿದೆ. ಐಟಿ-ಬಿಟಿ ಕಂಪನಿಗಳು ರಸ್ತೆ ಗುಂಡಿಗಳಿಂದ ಬೇಸತ್ತಿದ್ದಾರೆ. ಬ್ಲಾಕ್ ಬಕ್ ಕಂಪನಿ ಇರುವಂತಹ ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳು ಸೃಷ್ಟಿಯಾಗಿದೆ. ಬೃಹತ್ ಗುಂಡಿಗಳಿಂದ ಬೇಸತ್ತ ಬ್ಲಾಕ್ ಬಕ್ ಕಂಪನಿ ಬೆಂಗಳೂರಿನಿಂದ ಹೊರಗುಳಿಯೋದಕ್ಕೆ ನಿರ್ಧರಿಸಿದೆ. ಇನ್ನು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿಯೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇದೆ. ರಸ್ತೆ ಗುಂಡಿಗೆ ರೋಸಿ ಹೋದಂತಹ ಎಂಎನ್ಸಿ ಕಂಪನಿಗಳು ಬೇರೆಡೆ ಶಿಫ್ಟ್ ಆಗಿವೆ. ಕೆಲ ಕೈಗಾರಿಕೆಗಳು ಹಿಂದೂಪುರ ಹಾಗೂ ತಮಿಳುನಾಡಿಗೆ ಶಿಫ್ಟ್ ಆಗಿವೆ. ಪೀಣ್ಯ ಇಂಡಸ್ಟ್ರಿಯಲ್ ವ್ಯಾಪ್ತಿ ಸುಮಾರು 16,000 ಕೈಗಾರಿಕೆಗಳು ಕಾರ್ಯನಿರ್ವಹಿಸ್ತಾ ಇದ್ದು 12 ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಕೈಗಾರಿಕಾ ವಲಯದಿಂದ 8,500 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾದರೂ ಕೆಲಸಕ್ಕೆ ತಲುಪೋದಕ್ಕೆ ಸೂಕ್ತ ರಸ್ತೆಯ ಸೌಕರ್ಯವನ್ನ ಕಲ್ಪಿಸಿಲ್ಲ ಅಂತ ಹೇಳಿ ಉದ್ಯಮಿಗಳು ಕಿಡಿಕಾರ್ತಿದ್ದಾರೆ. ಇಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳಿದ್ದಾವೆ. ಮೋರ್ ದೆನ್ 12,000 ಇಂಡಸ್ಟ್ರಿಗಳಿದ್ದಾವೆ. ಬಟ್ ನಮ್ಮ ಅಸೋಸಿಯೇಷನಲ್ಲಿ 7,000 ಇಂಡಸ್ಟ್ರಿಗಳಿದ್ದಾವೆ. ಮೂಲಭೂತ ಸೌಕರ್ಯಗಳು ಒಂದು ಸ್ವಲ್ಪನೂ ಇಲ್ಲ ಅಂತ ಹೇಳ್ತೀನಿ ಮೇಡಮ್. ಗುಂಡಿಗಳ ಮಯ ಮೇಡಮ್, ಎಲ್ಲಿ ನೋಡಿದರೂ ಗುಂಡಿಗಳು. ಇವತ್ತು ಸಾಕಷ್ಟು ಕೈಗಾರಿಕೆಗಳು ಮೂಲಭೂತ ಸೌಕರ್ಯಗಳು, ಆಮೇಲೆ ಈ ಗೋರ್ಮೆಂಟಿನ ಒಂದು ಸ್ಟ್ಯಾಚ್ಯುಟರಿ ಪೇಮೆಂಟ್ ಬೆಸ್ಕಾಂ, BWSSB, ಇವತ್ತು ಪಕ್ಕದ ರಾಜ್ಯ ಕಡೆ ಎಲ್ಲ ಇಂಡಸ್ಟ್ರಿಗಳು ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು, ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತು ಬೆಂಗಳೂರಿನಿಂದ ಹೊರಗುಳಿಯೋದಕ್ಕೆ ಎಂಎನ್ಸಿ ಕಂಪನಿಗಳು ನಿರ್ಧರಿಸಿವೆ. ಈ ಬಗ್ಗೆ ಕೈಗಾರಿಕಾ ಸಚಿವ MB ಪಾಟೀಲ್ ರಿಯಾಕ್ಟ್ ಮಾಡಿದ್ದು, ಬೆಂಗಳೂರಲ್ಲ, ಪುಣೆ, ಚೆನ್ನೈ, ದೆಹಲಿಯಲ್ಲೂ ಕೂಡ ಈ ಸಮಸ್ಯೆ ಇದೆ. ಜಪಾನ್, ಇಂಗ್ಲೆಂಡ್ನಲ್ಲೂ ಕೂಡ ಟ್ರಾಫಿಕ್ ಜಾಮ್ ಇದೆ. ಬೆಳೀತಾ ಇರುವಂತಹ ನಗರದಲ್ಲಿ ಇದು ಸಾಮಾನ್ಯ. ಯಾವ ಕಂಪನಿಗಳು ಕೂಡ ಬೆಂಗಳೂರನ್ನ ಬಿಟ್ಟು ಹೋಗಲ್ಲ. ಅಭಿವೃದ್ಧಿ ಕೆಲಸ ಆಗುವವರೆಗಾದ್ರೂ ಕೂಡ ಸಮಯ ಬೇಕಲ್ವಾ ಅಂತ ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ಬ್ಯಾಡ್ ಬೆಂಗಳೂರು ಇಮೇಜ್ ಪಡಿತಾ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿದೆ. ಇಮೇಜ್ ಡ್ಯಾಮೇಜ್ಗೆ GBA ಕಾರ್ಯ ಒತ್ತಡ, ಹೊಸ ಪಾಲಿಕೆಯ ರಚನೆ ಕಾರಣ ಅಂತ ಹೇಳಿ ಸರ್ಕಾರ ಸಮಜಾಯಿಷಿ ಕೊಡ್ತಿದೆ. ಉದ್ಯಮಿಗಳು, ತಜ್ಞರ ಜೊತೆಗೆ ಮಾತುಕತೆಗೆ DCA ಮುಂದಾಗಿದ್ದಾರೆ. ಸಭೆ ಕರೆದು ಮಾತುಕತೆಯನ್ನು ನಡೆಸಿ ಗೊಂದಲವನ್ನು ಬಗೆಹರಿಸುವುದಕ್ಕೆ DKC ಚಿಂತನೆ ನಡೆಸಿದ್ದಾರೆ. ಬ್ಲ್ಯಾಕ್ ಬಕ್ ಅಂತೇಳಿ ಕಂಪನಿ ಇದಲ್ಲ, ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದು ಮಾತಾಡಿದ್ದಾರೆ. ತಮ್ಗೆ ಗೊತ್ತಿದೆ, ಬೆಂಗಳೂರು ಗ್ಲೋಬಲ್ ಸಿಟಿ. 50% ಜನ ನಮ್ಮವರಿದ್ದಾರೆ, ರಾಜ್ಯದ ಜನರು. ಅದನ್ನು ನಮ್ಮ ಉಪಮುಖ್ಯಮಂತ್ರಿಗಳು ನಾನು ಈಗಾಗಲೇ ಹೇಳಿದ್ದೀನಿ. ಲಂಡನ್ಗೆ ಹೋಗ್ರಿ, 2 ಕಿಲೋಮೀಟರ್ ಹೋಗ್ಬೇಕಂದ್ರೆ 2.5 ತಾಸು ಬೇಕಾಯ್ತು ನನಗೆ. ಇದು ಎಲ್ಲ ಸಿಟಿದಲ್ಲಿ, ಜಪಾನ್ನಲ್ಲಿ ಮೊನ್ನೆ ಒಂದು ದಿವಸ ನಮಗೂ ಅಲ್ಲಿ ಟ್ರಾಫಿಕ್ ಆಯಿತು. ಬೆಳೀತು ನಗರಗಳೇನಿದ್ದಾವೆ, ಡೆವಲಪ್ಡ್ ಇದು ಆಗುವಂಥದ್ದು ನಡೀತದೆ. ಅದು ನಾವೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀವಿ, ರೈಟಿಂಗಲ್ಲಿ ಬರ್ಕೊಬರ್ಬೇಕು ಅಂತ ಹೇಳಿದ್ದೀನಿ. ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದೀವಿ. ನಾವು ತಪ್ಪಿಸ್ಕೊಳಕ್ಕಾಗಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಯಾರೋ 4 ಜನ ಟ್ವೀಟ್ ಮಾಡ್ಬಿಡ್ತಾರೆ, ಬನ್ನಿ ನಾನು ತೋರಿಸ್ತೀನಿ, ಮಹಾರಾಷ್ಟ್ರ, ಡೆಲ್ಲಿ ಎಲ್ಲ ನಾನು ತೋರಿಸ್ತೀನಿ ಗುಂಡಿಗಳನ್ನೆಲ್ಲ. ಅಲ್ಲಿ ಯಾಕೆ ಬರ್ತಾ ಇಲ್ಲ, ಬರೀ ಬೆಂಗಳೂರದೇ ಯಾಕೆ ಬರ್ತಾ ಇದೆ ದೇಶದಲ್ಲಿ? ಮಕ್ಕಳ ಕೈಲಿ ಹಾಕಿ ಇನ್ಸ್ಟಿಟ್ಯೂಷನ್ ಅವರು ಟ್ವೀಟ್ ಮಾಡ್ಬಿಟ್ಟು ಮಾಡಿದ್ರೆ ಅವರೇನು ಪಾಲಿಟಿಕ್ಸ್ ಮಾಡ್ತೀನಿ ಅಂದ್ರೆ ಪಾಲಿಟಿಕ್ಸ್ ಮಾಡಲಿ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಹದೇವಪುರ ಕ್ಷೇತ್ರದ ಬಳಿಕ ಆಳಂದ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಲಾಗಿದೆ ಅಂತ ಆರೋಪಿಸಿದ್ದು, ಆಳಂದ ಕ್ಷೇತ್ರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ 6,018 ಮತದಾರರ ಹೆಸರು ಡಿಲೀಟ್ ಆಗಿದೆ. 14 ನಿಮಿಷದಲ್ಲಿ 12 ಮತದಾರರ ಹೆಸರು ಡಿಲೀಟ್ ಆಗಿದೆ. ಫೇಕ್ ID, ಹೊರ ರಾಜ್ಯದ ಮೊಬೈಲ್ ನಂಬರ್ ಬಳಸಿ ಡಿಲೀಟ್ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಗೋದಾಬಾಯಿ ಕುಟುಂಬದ 12 ಮತಗಳು, ನಾಗರಾಜ್ ಎಂಬುವರು ಬೆಳಗಿನ ಜಾವ ಅರ್ಜಿ ಸಲ್ಲಿಸಿದ ಕೇವಲ 36 ಸೆಕೆಂಡ್ನಲ್ಲಿ 2 ಅರ್ಜಿ ಸಲ್ಲಿಕೆ ಹಾಗೂ ಸೂರ್ಯಕಾಂತ್ ಹೆಸರಿನಲ್ಲಿ 13 ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಕರ್ನಾಟಕ CID 18 ತಿಂಗಳಲ್ಲಿ 18 ಪತ್ರ ಬರೆದಿದೆ. CID ಪತ್ರಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. Aland is constituency in Karnataka, 6,018 votes. We don't know the total number of votes that were deleted in Aland in the 23 election. They are much higher than 6,018. पड़ोसी ने अंकल का वोट डिलीट किया था. So this was not random. We will show you again that these deletions were specifically targeting booths where the Congress party was winning. ಇಲೆಕ್ಷನ್ ಟೈಮ್ ಈಗ ನಾ ಅರ್ಜಿ ಹಾಕಿಲ್ಲ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ಯಾರು ಹೊಟ್ಟಿ ಕಿಚ್ಚಿಗೆ ಯಾರು ಏನು ಹಾಕ್ಯಾರ ಅನ್ನೋದು ನನಗೆ ಗೊತ್ತಾಗಿಲ್ಲ. ನನಗೆ ನಾಲೆಜ್ ಕೇಳಿದೆ, ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅದು ಯಾಕಂತ ಇವರು ನನಗೆ ಬಂದು ಕೇಳಿದರು, ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಸಾಹೇಬ್ರಿಗೆ ಹೇಳಿದೆ, ನಾನು ಡಿಲೀಟ್ ಯಾರಿಗೂ ಮಾಡಿಲ್ಲ, ಅಪ್ಲಿಕೇಶನ್ ಕೊಟ್ಟಿಲ್ಲ. ಕರ್ನಾಟಕ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಆದರೆ ರಾಹುಲ್ ಗಾಂಧಿ ಆರೋಪವನ್ನ ಕೇಂದ್ರ ಚುನಾವಣಾ ಆಯೋಗ ಅಲ್ಲಗಳೆದಿದೆ. ಈ ಆರೋಪಗಳನ್ನ ಆಧಾರ ರಹಿತ ಅಂತ ಚುನಾವಣಾ ಆಯೋಗ ಹೇಳಿದೆ. ಸಾರ್ವಜನಿಕರು ಆನ್ಲೈನ್ ನಲ್ಲಿ ಯಾವುದೇ ಮತದಾರರ ಹೆಸರನ್ನ ಅಳಿಸೋಕೆ ಸಾಧ್ಯ ಇಲ್ಲ ಅಂದಿದೆ. 2018ರಲ್ಲಿ ಆಳಂದದಲ್ಲಿ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಮತ್ತು 2023ರಲ್ಲಿ ಕಾಂಗ್ರೆಸ್ನ VR ಪಾಟೀಲ್ ಗೆದ್ದಿದ್ರು. 2023ರಲ್ಲಿ ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರನ್ನ ಅಳಿಸೋಕೆ ಕೆಲವು ವಿಫಲ ಯತ್ನಗಳು ನಡೆದಿದೆ ಅಂತ ಚುನಾವಣಾ ಸಂಸ್ಥೆ ಒಪ್ಪಿಕೊಂಡಿದೆ ಮತ್ತು ಈ ವಿಷಯದ ಬಗ್ಗೆ ತನಿಖೆ ನಡೆಸೋಕೆ ಚುನಾವಣಾ ಆಯೋಗವೇ FIR ದಾಖಲಿಸಿರುವುದಾಗಿ ಹೇಳಿದೆ. ಮತ ಡಿಲೀಟ್ ಮಾಡೋಕೆ ಆ ವ್ಯಕ್ತಿಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸೋಕೆ ಅವಕಾಶ ನೀಡದೆ ಮತಗಳನ್ನ ಡಿಲೀಟ್ ಮಾಡುವಂತಿಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗ ಟ್ವೀಟ್ ಮೂಲಕ ರಾಹುಲ್ ಗಾಂಧಿಗೆ ತಿರುಗೇಟನ್ನ ಕೊಟ್ಟಿದೆ.
ಆಳಂದ ಕ್ಷೇತ್ರದಲ್ಲೂ ಮತಗಳ್ಳತನ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಆಳಂದದಲ್ಲಿ 6018 ಮತಗಳು ಡಿಲೀಟ್ ವಿಚಾರವಾಗಿ ಈ ಹಿಂದೆಯೇ ಶಾಸಕ BR ಪಾಟೀಲ್ ಪಬ್ಲಿಕ್ ಟಿವಿ ಮುಂದೆ ಗುಟ್ಟನ್ನ ಬಿಟ್ಟುಕೊಟ್ಟಿದ್ರು. ದೆಹಲಿಯಲ್ಲಿ ಮಾತನಾಡಿದ ಆಳಂದ ಶಾಸಕ BR ಪಾಟೀಲ್ 2023ರಲ್ಲಿ 10,000 ಮತಗಳಿಂದ ಗೆದ್ದಿದ್ದೇನೆ. ನನ್ನನ್ನು ಸೋಲಿಸುವುದಕ್ಕೆ ಷಡ್ಯಂತ್ರ ಆಗಿತ್ತು. ಯಾರದ್ದೋ ಹೆಸರಿನಲ್ಲಿ ಮತಗಳನ್ನು ಡಿಲೀಟ್ ಮಾಡಲು ಷಡ್ಯಂತ್ರ ಮಾಡಿದ್ದಾರೆ. ನನ್ನ ಆಪ್ತರು ಎಲ್ಲಿದ್ರು, ನನ್ನ ಕಾರ್ಯಕರ್ತರು ಎಲ್ಲಿದ್ರು ಅಲ್ಲಿ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಬಹಳಷ್ಟು ಮತಗಳು ಕಳ್ಳತನಕ್ಕೆ ಯತ್ನ ಆಗಿದೆ ಅಂತ ತಿಳಿಸಿದ್ದಾರೆ. ನಾನು 2023 ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಳಂದ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ ಮತ್ತು 10,000 ಅಂತರದಿಂದ ಗೆದ್ದಿದ್ದೇನೆ. ನನ್ನನ್ನು ಸೋಲಿಸಬೇಕನ್ನುವಂಥ ಒಂದು ಷಡ್ಯಂತ್ರ ನಡೆದು ಯಾರೋ ಹೆಸರಿನಲ್ಲಿ ಯಾರೋ ರಿಕ್ವೆಸ್ಟ್ ಕಳಿಸಿ ಫಾರ್ಮ್ ನಂಬರ್ 7 ಕಳಿಸಿ ಡಿಲೀಟ್ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಅದು ನಮ್ಗೆ ಗೊತ್ತಾಯಿತು. ನಾನು ಸರ್ಕಾರ ಕಡೆಯಿಂದ COD ಒಪ್ಪಿಸಿದೆ. COD ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. 18 ಪತ್ರಗಳನ್ನು ಕಳಿಸಿದ್ರು. ಅದಕ್ಕೆ ಎಲೆಕ್ಷನ್ ಕಮಿಷನಿಂದ ಯಾವುದೂ ಉತ್ತರ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ನನ್ನ ಮತದಾರರಿದ್ದರು ಅವರು ಮಾತ್ರ ಡಿಲೀಟಿಗೆ ರಿಕ್ವೆಸ್ಟ್ ಬಂದಿದೆ. ಉಳಿದ ಓಟುಗಳ ಬಗ್ಗೆ ಬಂದಿಲ್ಲ.